ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಎಲ್ಲರೂ ಪೂಜೆನ ಮುಗಿಸ್ಕೊಂಡು ಬಂದು ಭಾಗ್ಯ ರೂಮಲ್ಲಿ ಬಟ್ಟೆನ ಮಡಿಸಿಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿ ತನ್ವಿ ಮತ್ತು ಗುಂಡಣ್ಣ ಕೂಡ ಬರ್ತಾರೆ. ಅಮ್ಮ ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ತನ್ವಿ ಕೂಡ ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ ನನ್ನ ಫ್ರೆಂಡ್ ಇದ್ದಾಳೆ ಅಲ್ವಾ, ಅವಳ ಹತ್ರ ಇವಾಗ ಫೋನ್ ತೊಗೊಂಡಿದ್ದಾಳೆ ಅಮ್ಮ. ಅವಳು ಇವಾಗ ಹೊಸ ಫೋನ್ ತೊಗೊಂಡು ಕಾಲೇಜ್ಗೆ ಬರ್ತಾ ಇದ್ದಾಳೆ. ಅದಕ್ಕೆ ನನಗೂ ಕೂಡ ಒಂದು ಹೊಸ ಫೋನ್ ಬೇಕು ಅಂತ ತನ್ವಿ ಇಲ್ಲಿ ಭಾಗ್ಯ ಹತ್ರ ಕೇಳ್ತಾಳೆ. ಭಾಗ್ಯ ಕೂಡ ಇನ್ನೇನು ಯೋಚನೆ ಮಾಡಿ ಬಂಗಾರಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕುಸುಮ ಕೂಡ ಬಂದ್ಬಿಡ್ತಾಳೆ. ಏನು ಫೋನ್ ಬೇಕಂತ ಇವಳಿಗೆ ಫೋನು. ಇನ್ನು ಕಾಲೇಜು ಶುರುವಾಗಿ 3 ಸೋಮವಾರ ಕಳೆದಿಲ್ಲ, ಇವಳಿಗೆ ಆಲ್ರೆಡಿ ಫೋನ್ ಬೇಕಂತೆ. ಫೋನು ಇಲ್ಲ ಏನೂ ಇಲ್ಲ, ಸುಮ್ಮನೆ ಕಾಲೇಜಿಗೆ ಹೋಗ್ತಾ ಇರಬೇಕಷ್ಟೇ ಅಂತ ಕುಸುಮ ಹೇಳ್ತಾರೆ. ಅಜ್ಜಿ ನಂಗೆ ಫೋನ್ ಬೇಕೇ ಬೇಕು ಅಜ್ಜಿ, ನಮ್ಮ ಕಾಲೇಜಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಫೋನಲ್ಲೇ ಕಳಿಸೋದು ಅಜ್ಜಿ, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ತನ್ವಿ ಹೇಳಿದ ತಕ್ಷಣ ಗೊತ್ತು ಬೇಡದೇ ಇರೋದೆಲ್ಲ ಬರುತ್ತೆ ಆ ಫೋನಲ್ಲಿ. ಆ ಫೋನಿಂದ ಎಷ್ಟು ಮಕ್ಕಳು ಹಾಳಾಗಿದ್ದಾರೆ ಅಂತ ನನಗೆ ಗೊತ್ತು. ಫೋನು ಬೇಡ ಏನು ಬೇಡ, ಸುಮ್ಮನೆ ತಪ್ಪು ಕುತ್ಕೋಬೇಕು ಅಂತ ಕುಸುಮ ಹೇಳಿದ ತಕ್ಷಣ ಇಲ್ಲಿ ಪೂಜಾ ಕೂಡ ಆಂಟಿ ಅವಳು ಹೇಳ್ತಾ ಇರೋದ್ರಲ್ಲೂ ಒಂದು ಪಾಯಿಂಟ್ ಇದೆ ಆಂಟಿ. ಇವಾಗ ಕಾಲೇಜಲ್ಲಿ ಎಲ್ಲನೂ ಅಸೈನ್ಮೆಂಟ್ನ ಫೋನಲ್ಲೇ ಕಳಿಸೋದು, ಹಾಗಾಗಿ ಅವಳು ಕೂಡ ಅಸೈನ್ಮೆಂಟ್ ಮಾಡಬೇಕು ಅಂದರೆ ಅವಳಿಗೆ ಫೋನ್ ಬೇಕು ಅಂತ ಪೂಜಾ ಹೇಳಿದ ತಕ್ಷಣ ಗೊತ್ತು ನಿನಗೆ ಫೋನ್ ಹುಚ್ಚು ಎಷ್ಟಿದೆ ಅಂತ ಪೂಜಾ, ನನಗೆ ಮುಂಚೆನೇ ಗೊತ್ತು, ನೀನೇನು ನನಗೆ ಹೇಳಕ್ಕೆ ಬರಲೇಬೇಡ ಅಂತ ಪೂಜಾ ಬಾಯಿ ಕೂಡ ಕುಸುಮ ಮುಚ್ಚಿಸ್ಬಿಡ್ತಾರೆ. ಅವಾಗ ಭಾಗ್ಯ ಕೂಡ ಅದು ಆಗಲ್ಲ ಅತ್ತೆ, ಬಂಗಾರಿ ಕ್ಲಾಸಲ್ಲಿ ಎಲ್ಲರ ಹತ್ರನೂ ಕೂಡ ಫೋನ್ ಇದೆ ಅಂತೆ, ಅದಕ್ಕೆ ನಾನು ಕೂಡ ಅವಳಿಗೆ ಅಂತ ಇನ್ನೇನು ಭಾಗ್ಯ ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಏನು ಮಾಡ್ತೀಯ ಭಾಗ್ಯ? ಅವಳ ಕ್ಲಾಸಲ್ಲಿರೋ ಎಲ್ಲ ಹುಡುಗಿರು ಕಾಲೇಜ್ ಬರೋಕ್ಕಿಂತ ಮುಂಚೆನೇ ಕೆಲಸ ಮಾಡಿಟ್ಟು ಕಾಲೇಜಿಗೆ ಬರ್ತಾರೆ, ಆದರೆ ಇವಳು ಹಾಗೆ ಮಾಡ್ತಾಳ ಅಂತ ಕುಸುಮ ಕೇಳಿದ ತಕ್ಷಣ ಅಜ್ಜಿ ನೀವೇನನ್ನೋ ಹೇಳ್ಬೇಡಿ, ನನ್ನ ಫ್ರೆಂಡ್ಸ್ ಯಾರು ಮನೇಲಿ ಕೆಲಸ ಮಾಡೋಲ್ಲ ಅಂತ ಈ ಕಡೆ ಬಂಗಾರಿನೂ ಕೂಡ ಹೇಳಿದ ತಕ್ಷಣ ಗೊತ್ತಿತ್ತು ನಿನ್ನ ಫ್ರೆಂಡ್ಸ್ ಯಾರು ಕೆಲಸ ಮಾಡೋಲ್ಲ ಅಂತ. ಯಾಕೆ ಹೇಳು, ಬೆಳಗ್ಗೆನೂ ಫೋನು ರಾತ್ರಿನೂ ಫೋನು, ಬೆಳಗ್ಗೆ ಆದರೆ ಸುಪ್ರಭಾತನೂ ಅದರಲ್ಲೇ, ರಾತ್ರಿ ಲಾಲಿ ಹಾಡು ಅದರಲ್ಲೇ, ಇನ್ನೇನು ಕೆಲಸ ಮಾಡ್ತಾರೆ ನೋಡು ತನ್ವಿ. ನಾನು ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ನಿನಗೇನಾದರೂ ಫೋನು ಅಂತ ಸಿಗೋದಾದರೆ ಅದು ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಯಾವುದೇ ಕಾರಣಕ್ಕೂ ಈ ಮನೇಲಿ ನಿನಗೆ ಫೋನ್ ಸಿಗಲ್ಲ. ನಮ್ಮ ಮನೇಲಿ ಇಷ್ಟು ದಿನ ನಡೆದಿರೋದು ಇದನ್ನೇ. ಯಾಕೆ ನಾನು ಕೂಡ ಅಷ್ಟೇ ಮದುವೆ ಆದಮೇಲೆ ಫೋನ್ ನೋಡಿದ್ದು, ಅಲ್ಲಿ ತನಕ ನನಗೆ ಫೋನು ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಅಯ್ಯೋ ಅಜ್ಜಿ ನೀವ್ಯಾಕೆ ಮದುವೆ ಆಗೋಕ್ಕಿಂತ ಮುಂಚೆ ಫೋನ್ ಯೂಸ್ ಮಾಡಿಲ್ಲ ಹೇಳಿ? ಆಗಿನ ಕಾಲದಲ್ಲಿ ಫೋನ್ ಇರಲಿಲ್ಲ, ಆದರೆ ಈಗಿನ ಕಾಲದಲ್ಲಿ ಆ ಥರ ಎಲ್ಲ ಇಲ್ಲ ಅಜ್ಜಿ, ಇವಾಗ ಎಲ್ಲರ ಹತ್ರನೂ ಫೋನ್ ಇದೆ ಅಂತ ತನ್ವಿ ಹೇಳಿದ ತಕ್ಷಣ ನೋಡ್ದೆ ನಿನ್ನ ಮಗಳ ನಾಲ್ಗೆ ಎಷ್ಟು ಉದ್ದ ಆಗಿದೆ ಅಂತ. ಅವಾಗ ಅಜ್ಜಿ ಎದುರಿಗೆ ನಿಂತು ತುಟುಕ್ ಅಂತನೂ ಅಂತ ಇರಲಿಲ್ಲ, ಇವಾಗ ನೋಡು ಎಷ್ಟು ಉದ್ದ ಮಾತಾಡ್ತಾ ಇದ್ದಾಳೆ ನಿನ್ನ ಮಗಳು ಅಂತ ಭಾಗ್ಯಗೆ ಕುಸುಮ ಹೇಳಿದ ತಕ್ಷಣ ಅಯ್ಯೋ ಅಜ್ಜಿ ನೀವು ಓದಿದ್ದು ಓಲ್ಡ್ ಸ್ಕೂಲಲ್ಲಿ, ಆವಾಗ ಫೋನ್ ಎಲ್ಲ ಸ್ಕೂಲಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ, ಆದರೆ ಈಗಿನ ಕಾಲದಲ್ಲಿ ಎಲ್ಲರ ಹತ್ರನೂ ಫೋನ್ ಇರುತ್ತೆ. ಅಯ್ಯೋ ನೋಡ್ದ ಭಾಗ್ಯ ನಿನ್ನ ಮಗಳು ಹಳೆ ಕಾಲದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾಳೆ. ನನಗೆ ಯಾವ ಕಾಲನೂ ಗೊತ್ತಿಲ್ಲ ನೋಡು, ನಾನು ಏನು ನೋಡಿಲ್ಲ ನೋಡು, ಇವಾಗ ನಿನ್ನ ಮಗಳಿದ್ದ ತಿಳ್ಕೊಳ್ತಾ ಇದ್ದೀನಿ ನೋಡು ಅಂತ ಭಾಗ್ಯ ಹತ್ರ ಹೇಳ್ತಾರೆ. ಅವಾಗ ಇಲ್ಲಿ ಭಾಗ್ಯ ಕೂಡ ತನ್ವಿಗೆ ಸುಮ್ಮನೆ ಇರುವಂತ ಎಷ್ಟೇ ಹೇಳಿದ್ರು ಕೂಡ ತನ್ವಿ ಅಂತೂ ಸುಮ್ಮನೆ ಇರೋಕೆ ರೆಡಿನೇ ಇಲ್ಲ. ನೋಡು ಈ ಕುಸುಮ ಮನೆಯಲ್ಲಿ ಹೀಗೆ ಇರೋದು, ಹೀಗೆ ಇರಬೇಕು ಅಷ್ಟೇ. ಇವಾಗ ನೋಡು ನಿಮ್ಮ ಚಿಕ್ಕಿನೇ ಯಾವಾಗಲೂ ಫೋನ್ ಹಿಂಗೆ ಅಂದ್ಕೊಂಡು ಒಳಗೆ ಹೋಗಿರ್ತಾಳೆ. ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಒಳ್ಳೆ ಆರೋಗ್ಯ ಇಲ್ಲ. ನೋಡು ಅವಳು ಹೆಂಗಿದ್ದಾಳೆ ನೋಡು, ನಾಯಿ ಓಡಿಸೋ ಕೋಲ್ ಥರ ಆಗಿದ್ದಾಳೆ ಅಂತ ಹೇಳ್ಬಿಡ್ತಾಳೆ. ಅವಾಗ ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಅಯ್ಯೋ ಇವತ್ತೇ ಏನು ನಾನು ನೋಡಿದರೆ ಸಣ್ಣ ಆಗಬೇಕು ಅಂತ ಡೈಲಿ ಜಿಮ್ ಮಾಡ್ತಾ ಇದ್ದರೆ ಇವ್ರು ನೋಡಿದರೆ ಏನೇನೋ ಹೇಳ್ತಾರೆ ಅಂತ ಪೂಜಾ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾರೆ. ಯಾವಾಗಲೂ ಹೀಗೆ ಅಜ್ಜಿ ನಮ್ಮ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ, ಯಾವಾಗಲೂ ನೀವು ಹೇಳಿದ್ದೇ ಆಗಬೇಕು, ಈ ಮನೇಲಿ ನನಗೇನು ಸಿಗೋಲ್ಲ ಅಂತ ತನ್ವಿ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಬೇಜಾರು ಮಾಡಿಕೊಂಡು ರೂಮಿದ್ದೆ ಎದ್ದೋಗ್ತಾಳೆ. ಅವಾಗ ಭಾಗ್ಯ ಕೂಡ ಬಂಗಾರಿ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ತನ್ವಿ ಹೋಗ್ತಾಳೆ. ಅವಳಿಂದೆ ಪೂಜಾ ಮತ್ತು ಸುಂದ್ರಿ ಕೂಡ ಹೋಗ್ತಾ ಇರ್ತಾರೆ. ಈ ಕಡೆ ಭಾಗ್ಯ ಮತ್ತು ಕುಸುಮ ಮತ್ತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹೋಗು ನೀನು ಎಷ್ಟೇ ಕೋಪ ಮಾಡ್ಕೊಂಡು ಹೋದ್ರೂ ಕೂಡ ನಿನ್ನ ಕೋಪಕ್ಕೆಲ್ಲ ನಾನು ಸೊಪ್ಪು ಹಾಕೋದೇ ಇಲ್ಲ. ನೋಡು ಭಾಗ್ಯ, ಮಕ್ಕಳನ್ನ ಒಳ್ಳೆ ಸಂಸ್ಕೃತಿ ಕೊಟ್ಟು ನಾವು ಬೆಳೆಸ್ಬೇಕು, ಈ ಥರ ಫೋನ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಹಾಳು ಮಾಡಬೇಡ. ಇಬ್ಬರು ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ಬೆಳೆಸೋದು ನಿನ್ನ ಕರ್ತವ್ಯ ಅಂತ ಕುಸುಮ ಜೋರಾಗಿ ಹೇಳ್ಬಿಡ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.